2024ರ ಗಣೇಶೋತ್ಸವ ಹಬ್ಬಕ್ಕೆ ತಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಬಂಧುಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಲಾಲ ಮುಕ್ತ ಗಣೇಶನ ಹಬ್ಬವನ್ನು ಆಚರಣೆ ಮಾಡಬೇಕು. ಗೋಭಕ್ಷಕರಿಂದ, ಗೋಹಂತಕರಿಂದ ಯಾವುದೇ ವಸ್ತುಗಳನ್ನ ಖರೀದಿ ಮಾಡಬೇಡಿ. ಅಪವಿತ್ರವಾದ್ದು, ಹಲಾಲು ಮಾಡಿದ್ದು ಅನ್ನುವಂಥದ್ದು ಇರುತ್ತದೆ. ಯಾರೂ ಕೂಡ ಆ ರೀತಿಯ ಅಪರಾಧವನ್ನ, ತಪ್ಪನ್ನ, ಅಪವಿತ್ರತೆಯನ್ನ ಮಾಡಬಾರದು ಅಂತನ್ನುವಂಥದ್ದು ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶಾಸ್ತ್ರಬದ್ಧವಾದಂಥ ಮಣ್ಣಿನ ಗಣಪತಿಯ ಪೂಜೆಯನ್ನೇ ಮಾಡಬೇಕು. POP ಗಣಪತಿ ಶಾಸ್ತ್ರಕ್ಕೆ ಯೋಗ್ಯವಾದ್ದಲ್ಲ, ಅದು ಅಪವಿತ್ರವಾದ್ದು. POP ಗಣಪತಿಯನ್ನು ಉಪಯೋಗಿಸಬಾರದು. ಇನ್ನು ಮೆರವಣಿಗೆಗಳಲ್ಲಿ, ಮಂಟಪಗಳಲ್ಲಿ ಅಶ್ಲೀಲ ಗೀತೆಗಳನ್ನ, ಸಿನಿಮಾ ಗೀತೆಗಳನ್ನ ಹಾಕಬೇಡಿ. ಭಕ್ತಿ ಗೀತೆಗಳನ್ನ ಹಾಕಿ ಗಣೇಶೋತ್ಸವವನ್ನು ಆಚರಣೆ ಮಾಡಿ ಶೋಭೆ ತಗೊಂಬನ್ನಿ ಅಂತನ್ನುವಂಥದ್ದು ವಿನಂತಿ ಮಾಡ್ತಾ ಇದ್ದೀನಿ. ಪಟಾಕಿಯನ್ನ, ಹೂವು, ಹಣ್ಣು, ತರಕಾರಿ, ಇನ್ಯಾವುದೇ ಸೌಂಡ್ ಸಿಸ್ಟಮ್ ಇರ್ಬೋದು, ಅಲಂಕಾರ ವಸ್ತು ಇರ್ಬೋದು, ಇಲೆಕ್ಟ್ರಿಕ್ ಸಾಮಗ್ರಿಗಳಿರ್ಬೋದು, ಸೊ ಇವೆಲ್ಲವನ್ನೂ ಕೂಡ ಪವಿತ್ರವಾದಂತಹದ್ದನ್ನ ತಗೊಂಡು ಖರೀದಿ ಮಾಡಬೇಕು. ಹಲಾಲು ಮಾಡಿದ್ದನ್ನ ತಗೊಳ್ಳಬಾರದು ಅಂತನ್ನುವಂಥದ್ದು ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ನಮ್ಮ ದೇವರು, ನಮ್ಮ ಗಣೇಶ, ನಾವು ಪೂಜೆ ಮಾಡುವಂತಹದ್ದು. ಇಲ್ಲಿ ಅಪವಿತ್ರವಾದ ವಸ್ತುವನ್ನ ಖರೀದಿ ಮಾಡಿದರೆ ಶಾಸ್ತ್ರಕ್ಕೆ ವಿರುದ್ಧವಾಗತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಪಾಲಿಸಬೇಕು ಅಂತನ್ನುವಂಥದ್ದು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ಮೆರವಣಿಗೆಯಲ್ಲಿ ಹೋಗಬೇಕಾದ್ರೆ ಮದ್ಯ ಸೇವನೆ ಆಗಲಿ, ಗುಟ್ಕಾ, ಸ್ಟಾರ್ ತಿನ್ನೋದಾಗಲಿ, ಇದನ್ನ ತಪ್ಪಿಸ್ಬೇಕು. ಇದನ್ನ ಮಾಡಬಾರದು, ಇದು ನಿಷಿದ್ಧವಾದ್ದು. ಸೊ ನಮ್ಮ ದೇವರಿಗೆ ನಾವೇ ಅಪಮಾನ ಮಾಡಬಾರದು ಅಂತನ್ನುವಂಥದ್ದು ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇನ್ನು ಸಾಮೂಹಿಕ ವಿಸರ್ಜನೆ ಮಾಡುವಂತಹ ಪ್ರಕ್ರಿಯೆಯನ್ನ ಎಲ್ಲರೂ ಒಪ್ಪಿಗೆಯ ಮೇರೆಗೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನೊಮ್ಮೆ ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು.